ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 1ರಿಂದ 6 ವಾಕ್ಯಗಳನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 1ರಿಂದ 6 ವಾಕ್ಯಗಳು. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ, ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟ ಸರ್ಪವು ಅಲ್ಲೇ ಕಾದುಕೊಂಡಿತ್ತು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು ಎಂಬುದೇ. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗಗಳನ್ನು ಧ್ಯಾನಿಸಲಿರ್ತಕ್ಕಂಥ ಸತ್ಯವೇದದ ವಾಕ್ಯಗಳನ್ನ ದೇವರು ನಮ್ಮೆಲ್ಲರಿಗೆ ಕೂಡ ಆಶೀರ್ವದಿಸಿ ತನ್ನ ಕೃಪೆಯಿಂದ ತನ್ನ ಆತ್ಮನ ಸಹಾಯದಿಂದ ನಾವುಗಳು ನಮ್ಮ ಭಾಷೆಗಳಲ್ಲಿ ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವಂತೆ, ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರುವಂತೆ ದೇವರ ಆತ್ಮನ ತಾನೇ ನನ್ನನ್ನು ನಿಮ್ಮೆಲ್ಲರನ್ನು ಕೂಡ ನಡೆಸಬೇಕಾಗಿ ಪ್ರಾರ್ಥನೆಯೊಡನೆ ಈ ಧ್ಯಾನವನ್ನ ಪ್ರಾರಂಭಿಸುತ್ತೇನೆ. 12ನೇ ಅಧ್ಯಾಯ 1ರಿಂದ 6 ವಾಕ್ಯಗಳನ್ನ ನಾವು ಧ್ಯಾನಿಸಿದ್ದೇವೆ. ವಾರಗಳಿಂದ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಈ ಒಂದು ಧ್ಯಾನದಲ್ಲಿ ಪುನಃ ಪದೇ ಈ ವಾಕ್ಯ ಭಾಗಗಳಿಗೆ ಒತ್ತಡ ಕೊಡುವಾಗ ನಮ್ಮ ಒಂದು ಮೂಲ ಉದ್ದೇಶ ಏನೆಂಬುದಾಗಿ ನೋಡುವಾಗ ಅದರ ವಾಕ್ಯವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕೆಂಬುದೇ ಮೂಲ ಉದ್ದೇಶವಾಗಿದೆ. ಯಾಕೆಂದ್ರೆ ನಾವು ಬಹಳ ಸರಳವಾಗಿ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯವನ್ನ ನಮ್ಮದು ಎಂಬುದಾಗಿ ನಾವು ಪ್ರತಿ ಡಿಸೆಂಬರ್ ತಿಂಗಳಲ್ಲೂ ಮತ್ತು ಇತರ ದಿನಗಳಲ್ಲೂ ಕೂಡ ನಾವು ಸ್ಮರಿಸಿಕೊಳ್ಳುವಂತವರಾಗಿದ್ದೇವೆ. ವಾಕ್ಯವನ್ನ ಓದುವುದಕ್ಕೆ ಕೇಳಿಕೊಳ್ಳುತ್ತೇನೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ. ಐಸಿಯಾ ಚಾಪ್ಟರ್ 9 verse 6. ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ. ರಕ್ಷಣೆ ಹೊಂದಿದಂತ ದೇವರ ಮಕ್ಕಳಾದಂತ ನಾವೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಜನನದ ಸಮಯಗಳಲ್ಲಿ, ದಿನಗಳಲ್ಲಿ, ತಿಂಗಳುಗಳಲ್ಲಿ ಮತ್ತು ಇನ್ನಿತರ ದಿನಗಳಲ್ಲಿ ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯವನ್ನ ನಮ್ಮದೆಂಬುದಾಗಿ ಸಂಪೂರ್ಣವಾಗಿ ಅದರ ಮೇಲೆ ಹೆಚ್ಚು ಅಧಿಕಾರಯುತವಾಗಿ ಆತುಕೊಳ್ಳುತ್ತೇವೆ, ಧ್ಯಾನಿಸುತ್ತೇವೆ, ತಪ್ಪಲ್ಲ. ಆದರೆ ಯೆಶಾಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ, ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯದಲ್ಲಿ ಈ ಸ್ತ್ರೀಗೆ ಹುಟ್ಟಿದಂತ ಕೂಸು ಹೋಲಿಸಲ್ಪಡುವಾಗ ಯೆಶಾಯನು ಈ ಕೂಸನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೋಲಿಸುತ್ತಾ ಬರೆಯುತ್ತಿದ್ದಾನೆ. ಮಾತ್ರವಲ್ಲ, ಈ ಕೂಸು ಇಸ್ರೇಲರಿಗೆ ವಿಶೇಷವಾಗಿ ಸೇರಿದ್ದು ಸೀಮನೆ. ಸೊ ಈ ಒಂದು ಧ್ಯಾನದಲ್ಲಿ ಈ ಸಂಗತಿ ನಿಮಗೆ ನೂತನವಾಗಿರಬಹುದು. ಯೆಶಾಯ ಬರೆದ ಪ್ರವಾದನೆಯ ಹಿನ್ನೆಲೆ ಏನೆಂಬುದಾಗಿ ನೋಡುವಾಗ ಯೆಶಾಯನು ಇಸ್ರೇಲ್ ಜನಾಂಗಕ್ಕೆ ಹೇಳುತ್ತಿದ್ದಾನೆ, ತಂದೆಯಾದ ದೇವರು ಇಸ್ರೇಲ್ ಜನಾಂಗಕ್ಕೆ ಒಂದು ಕೂಸನ್ನ ಕೊಟ್ಟಿದ್ದಾನೆ, ಒಂದು ಮಗುವನ್ನ ಕೊಟ್ಟಿದ್ದಾನೆ. ಈ ಒಂದು ಮಗು ಅವರೆಲ್ಲರ ಸಮಸ್ಯೆಗಳಿಗೆ ಪರಿಹಾರವಾಗುತ್ತದೆ ಎಂಬುದಾಗಿ ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಆತನು ಸಂಪೂರ್ಣವಾಗಿ ವಿವರಿಸುತ್ತಿದ್ದಾನೆ. ಮಾತ್ರವಲ್ಲ, ಇದ್ದಂತ ಅರಸನನ್ನು ಕೂಡ ಆತನು ಕೋರಿಕೊಳ್ಳುತ್ತಿದ್ದಾನೆ. ದೇವರನ್ನ ನಂಬಿರಿ, ದೇವರ ಮೇಲೆ ಭರವಸೆ ಇಡಿರಿ, ದೇವರ ವಾಗ್ದಾನಗಳನ್ನ ನಂಬಿರಿ, ದೇವರು ಮಗುವನ್ನ ಕೊಡುತ್ತಿದ್ದೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. ಆ ಮಗುವು ಎಲ್ಲವುಗಳನ್ನ ಬಗೆಹರಿಸುವ ಆತನಾಗಿದ್ದಾನೆ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುತ್ತಾನೆ, ಎಲ್ಲವುಗಳ ಮೇಲೆ ಜಯವನ್ನ ಕೊಡುತ್ತಾನೆ ಎಂಬುದಾಗಿ ಯೆಶಾಯನು ಆ ದಿನಗಳಲ್ಲಿ ಪ್ರವಾದಿಸಿದನು. ಸೊ ಈ ಒಂದು ಧ್ಯಾನದಲ್ಲಿ
ಈ ಒಂದು ವಾಕ್ಯಕ್ಕೆ ನಾನು ಒತ್ತು ಕೊಟ್ಟಿರಲಿಲ್ಲ. ಆದ ಕಾರಣ ಪ್ರಿಯ ದೈವ ಜನರೇ, ಈ ಒಂದು ಆತ್ಮೀಯ ಪಾಠವನ್ನ ನಾನು ಕಲಿತದನ್ನ, ದೇವರಾತ್ಮನು ನನಗೆ ತಿಳಿಸಿದ್ದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಇದನ್ನ ನೀವು ಮನಸ್ಸಿನಲ್ಲಿಡಿ. ಯಾಕೆಂದರೆ ವಾಕ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಈ ಒಂದು ಧ್ಯಾನದಲ್ಲಿ ಪುನಃ ವಾಕ್ಯಕ್ಕೆ ಒತ್ತು ಕೊಡುತ್ತಿದ್ದೇನೆ. 12ನೇ ಅಧ್ಯಾಯದಲ್ಲೂ ಕೂಡ ಸ್ತ್ರೀಯನ್ನ ಕುರಿತು ನಿಮ್ಮೊಂದಿಗೆ ನಾನು ತಿಳಿಸುತ್ತಿದ್ದೇನೆ. ರೋಮನ್ ಕಥೋಲಿಕ್ ಸಭೆಯನ್ನ ನೀವು ನೋಡುವಾಗ ಆ ಕಥೋಲಿಕ್ ಸಭೆಯವರು ಈ ಸ್ತ್ರೀ ಮರಿಯಳೆಂಬುದಾಗಿ ತಿಳಿಸುವಂತವರಾಗಿದ್ದಾರೆ. ಈ ಸ್ತ್ರೀ ಮರಿಯಲ್ಲ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಮುಂದಿನ ವಾಕ್ಯ ಭಾಗವನ್ನ ನೀವು ಓದುವಾಗ ಈ ಸ್ತ್ರೀ ಅರಣ್ಯಕ್ಕೆ ಓಡಿ ಹೋಗುವಂತವಳಾಗಿದ್ದಾಳೆ. ಸೊ ಮರಿಯಳು ಈಗ ಇಲ್ಲಿ ಇಲ್ಲ. ಅರಣ್ಯ ಏನೆಂಬುದಾಗಿ ನೋಡುವಾಗ ಈ ಭೂಮಿಯನ್ನ ಕುರಿತು ಅದು ಮಾತನಾಡುವಂತದ್ದಾಗಿದೆ. ಆದ ಕಾರಣ ದೇವರ ವಾಕ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಈ ಸ್ತ್ರೀ ಇಸ್ರೇಲನ ಕುರಿತು ಮಾತನಾಡುವಂತದ್ದಾಗಿದೆ. ಮತ್ತು ಈ ಸ್ತ್ರೀಗೆ ಹುಟ್ಟುವಂತ ಈ ಮಗು, ಇಸ್ರೇಲ್ ಮಗುವನ್ನ, ಯೇಸು ಸ್ವಾಮಿಯನ್ನ ಅಡಿಯುವಂತದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ನಿಮ್ಮ ವಾಕ್ಯವನ್ನ, ಸತ್ಯವೇದದ ವಾಕ್ಯವನ್ನ ಗಮನಿಸಿರಿ. 5ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಆತನು ಕಬ್ಬಿಣದ ಕೋಲಿನಿಂದ ಆಳುವಾತನಾಗಿದ್ದಾನೆ. ಮಾತ್ರವಲ್ಲ, ಆತನು ಜನಿಸಿದಾಗ ದೇವರ ವಾಕ್ಯ ಹೇಳುತ್ತದೆ, ಆ ಕೂಸು ಪಕ್ಕನೆ ದೇವರ ಬಳಿಗೆ, ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು ಎಂಬುದಾಗಿ ತಿಳಿಸುವಂತದ್ದಾಗಿದೆ. ಯೇಸು ಸ್ವಾಮಿಯ ಜನನ, ಯೇಸು ಸ್ವಾಮಿಯ ಶಿಲುಬೆಯ ಮರಣ, ಯೇಸು ಸ್ವಾಮಿಯ ಆರೋಹಣ, ಯೇಸು ಸ್ವಾಮಿಯ ಬರೋಣವನ್ನ ಕುರಿತು ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ ಮಾತನಾಡುತ್ತದೆ. ಮತ್ತೊಂದು ಆತ್ಮೀಯ ಪಾಠವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಗಮನಿಸಿರಿ. 5ನೇ ವಾಕ್ಯ, ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನ ಹೆತ್ತಳು. ಸೊ ಈ ಕಬ್ಬಿಣದ ಕೋಲಿನಿಂದ ಆಳಲಿಕ್ಕಿರುವಂತ ಕರ್ತನಾದ ಯೇಸು ಕ್ರಿಸ್ತನು, ಈ ಒಂದು ವಾಕ್ಯ ಭಾಗ ಇನ್ನೂ ನೆರವೇರಲಿಲ್ಲ. ಮುಂದಿನ ದಿನಗಳಲ್ಲಿ ಅದು ನೆರವೇರುವಂತದ್ದಾಗಿದೆ. ಆದರೆ ಈ ಪ್ರವಾದನೆಯ ವಾಕ್ಯ ಭಾಗದಲ್ಲಿ ಇಷ್ಟೆಲ್ಲ ಸಂಗತಿಗಳು ಅಡಕವಾಗಿದೆ. ಜನನ, ಆತನ ಜೀವಿತ, ಆತನ ಮರಣ, ಆತನ ಪುನರುತ್ಥಾನ, ಆತನ ಪರಲೋಕಕ್ಕೆ ಆರೋಹಣವಾಗುವಂಥದ್ದು ಮತ್ತು ಪುನಃ ಆತನು ಬರುವಂಥದ್ದು, ಆತನು ಕಬ್ಬಿಣದ ಕೋಲಿನಿಂದ ಆಳುವಂತ ಇಷ್ಟು ಪ್ರವಾದನೆಯ ವಾಕ್ಯಗಳು ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಅಡಕವಾಗಿದೆ. ದೇವರ ಪ್ರಿಯ ದೇವ ಜನರೇ, ಈ ವಾಕ್ಯಗಳನ್ನ ನಾವು ನಂಬೋಣ. ಇವೆಲ್ಲವುಗಳು ಖಚಿತವಾಗಿಯೂ ನಿಜವಾಗಿಯೂ ಅಕ್ಷರಾಂಶವಾಗಿಯೂ ನೆರವೇರುವಂತ ವಾಕ್ಯ ಭಾಗಗಳಾಗಿವೆ. ಆದ ಕಾರಣ ಕರ್ತನ ಆಳ್ವಿಕೆಯನ್ನು ನಾವು ಎದುರು ನೋಡೋಣ. ಕರ್ತನ ಬರುವಿಕೆಗಾಗಿ ನಾವು ಪ್ರಾರ್ಥಿಸುತ್ತಿರೋಣ. ಪ್ರತಿಯೊಬ್ಬರು ಕೂಡ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕರ್ತನೇ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಈ ಒಂದು ಪ್ರಾರ್ಥನೆ ಯಾವಾಗ ನೆರವೇರುತ್ತದೆ ಎಂಬುದಾಗಿ ನೋಡುವಾಗ, ಈ ಒಂದು ವಾಕ್ಯ ಪೂರ್ಣಗೊಳ್ಳುವಾಗ, ಈ ವಾಕ್ಯದ ಪ್ರಕಾರ ಪ್ರವಾದನೆಯ ವಾಕ್ಯ ನೆರವೇರುವಾಗ ಈ ಎಲ್ಲಾ ಸಂಗತಿಗಳು ನಡೆಯುವಂತದ್ದಾಗಿದೆ. ಸೊ ಪ್ರಿಯರೇ, ಮತ್ತೊಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ದಾನಿಯೇಲನ ಪ್ರವಾದನೆಯ ಗ್ರಂಥ 7ನೇ ಅಧ್ಯಾಯ 9ನೇ ಅಧ್ಯಾಯಗಳನ್ನ ಕುರಿತು ನಿಮ್ಮೊಂದಿಗೆ ಕ್ಲುಪ್ತವಾಗಿ ಹಂಚಿಕೊಂಡಿದ್ದೇನೆ. ದಾನಿಯೇಲನು ಸೂಚಿಸುವಂತ 70ನೇ ವಾರದಲ್ಲಿ ಈ ಒಂದು ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ಜರುಗುವಂತ, ಇಲ್ಲಿ ಬರೆಯಲ್ಪಟ್ಟಂತ ಸಂಗತಿಗಳು ಜರುಗುವಂತದ್ದಾಗಿದೆ. ಆದರೆ ಈಗ ದಾನಿಯೇಲನ ಪ್ರವಾದನೆಯ ಗ್ರಂಥದ ಪ್ರಕಾರ 69 ವಾರಗಳು ಮುಗಿದು ಹೋಗಿದೆ. ಪುನಃ ನಾನು ಉಚ್ಚರಿಸುತ್ತೇನೆ. ದಾನಿಯೇಲ 70 ವಾರಗಳ ಕಾರ್ಯಕ್ರಮದಲ್ಲಿ ನಡೆಯುವಂತ ವಾಕ್ಯಗಳನ್ನ ಪ್ರವಾದನ ರೂಪದಲ್ಲಿ ಬರೆದನು. ದೇವರು ಅವನಿಗೆ ಬಯಲುಪಡಿಸಿದನು. ಆದರೆ ಅವುಗಳಲ್ಲಿ 69 ವಾರದ ಕಾರ್ಯಕ್ರಮಗಳು ಮುಗಿದು ಹೋಗಿವೆ, ನೆರವೇರಲ್ಪಟ್ಟಿದೆ. ಇನ್ನು 1 ವಾರದ ಕಾರ್ಯಕ್ರಮಗಳು ಮಾತ್ರ ನೆರವೇರಲಿಕ್ಕಿದೆ. ಆ 1 ವಾರದಲ್ಲಿ ಜರುಗುವಂತಹ ಕಾರ್ಯಗಳನ್ನ ಕುರಿತು ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ, ಇಡೀ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಿಂದ 22ನೇ ಅಧ್ಯಾಯದಲ್ಲಿ ಸೂಚಿಸಲ್ಪಡುವಂತಹ ವಾಕ್ಯಗಳು ನೆರವೇರಲ್ಪಡುವಂತದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೊಂದು ಆತ್ಮೀಯ ಪಾಠವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲ ಪ್ರಾರಂಭವಾಗುವಾಗ ಸಭೆ ಈ ಲೋಕದಲ್ಲಿ, ಈ ಭೂಮಿಯ ಮೇಲೆ ಇರುವುದಿಲ್ಲ. ಕರ್ತನು ಮಧ್ಯಾಕಾಶಕ್ಕೆ ಬರುತ್ತಾನೆ. ಆತನು ದೇವದೂತರೊಡನೆ ಬರುತ್ತಾನೆ. ಆತನು ಆಜ್ಞಾ ಘೋಷದೊಡನೆ ಬರುತ್ತಾನೆ. ತುತ್ತೂರಿಯ ಧ್ವನಿಯೊಡನೆ ಬರುತ್ತಾನೆ. ಪರಲೋಕದ ಆಕಾಶ ತೆರೆಯಲ್ಪಡುತ್ತದೆ. ಮಧ್ಯಾಕಾಶದಲ್ಲಿ
ಕರ್ತನಾದ ಯೇಸು ಕ್ರಿಸ್ತನು ನಿಂತುಕೊಳ್ಳುತ್ತಾನೆ. ರಕ್ಷಣೆ ಹೊಂದಿದಂತ ದೇವರ ಮಕ್ಕಳೆಲ್ಲರೂ ಕೂಡ ಮೇಘವಾಹನದಲ್ಲಿ ಆತನನ್ನು ಸೇರಿಕೊಳ್ಳಲಿದ್ದೇವೆ. ಮತ್ತು ತದನಂತರ ಥೆಸಲೋನಿಕ ಪತ್ರಿಕೆ ತಿಳಿಸ್ತದೆ, ಅಧರ್ಮ ಸ್ವರೂಪನು ಹೊರಬರುತ್ತಾನೆ. ಆಂಟಿ ಕ್ರೈಸ್ಟ್ ಅಂದ್ರೆ ಡೂಪ್ಲಿಕೇಟ್ ಕ್ರೈಸ್ಟ್ ಎಂಬುದಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಕ್ರಿಸ್ತ ವಿರೋಧಿ. ಸೊ ಈ ಡೂಪ್ಲಿಕೇಟ್ ಕ್ರೈಸ್ಟ್, ಈ ಕ್ರಿಸ್ತ ವಿರೋಧಿ ಯಾರೆಂಬುದಾಗಿ ನೋಡುವಾಗ ಪಿಸಾಚಿ ಎಂಬುದಾಗಿ ಕರಿತೇವೆ, ದೂರು ಹೇಳುವವನೆಂಬುದಾಗಿ ಕರಿತೇವೆ, ಕೊಲೆಗಾರನೆಂಬುದಾಗಿ ಹೇಳುತ್ತೇವೆ, ಸುಳ್ಳುಗಾರನೆಂಬುದಾಗಿ ಹೇಳುತ್ತೇವೆ. ಈ ರೀತಿಯಾಗಿ ಆತನು ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ಆತನಾಗಿದ್ದಾನೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಆಕೆಗೆ ಸಿಸ್ಟರ್ ದಯಮಾಡಿ ಓದ್ರಿ 6ನೇ ವಾಕ್ಯ. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. 1260 ದಿನಗಳು, ಅದರ ಅರ್ಥ 3.5 ವರ್ಷಗಳು. ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಮೊದಲ 3.5 ವರ್ಷಗಳು ಸಂಕಟ ಕಾಲ. ಎರಡನೇ ಭಾಗದ 3.5 ವರ್ಷ ಮಹಾಸಂಕಟ ಕಾಲ. ಈ ಮಹಾಸಂಕಟ ಕಾಲದಲ್ಲಿ ಜರುಗುವಂತಹ ಘಟನೆಗಳನ್ನ ದೇವರು ಈ ವಾಕ್ಯ ಭಾಗದಲ್ಲಿ ಆತನು ವಿವರಿಸುವುದನ್ನ ಕುರಿತು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮಾತ್ರವಲ್ಲ, ನೀವು 4ನೇ ವಾಕ್ಯವನ್ನ ಗಮನಿಸುವಾಗ ಸಿಸ್ಟರ್ ದಯಮಾಡಿ ಹೋದ್ರಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 4ನೇ ವಾಕ್ಯ. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಸಿಸ್ಟರ್ ನೋಡಿ, ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗ ನೋಡಿ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 3 ಭಾಗ ನಾವು ಅರ್ಥ ಮಾಡಿಕೊಳ್ಳಲು, ಈ 3 ಭಾಗ ಏನನ್ನು ಕುರಿತು ಮಾತನಾಡುತ್ತದೆ? ನಕ್ಷತ್ರಗಳೆಂಬುದಾಗಿ ಮಾತನಾಡುತ್ತದೆ. ನಕ್ಷತ್ರಗಳ ಅರ್ಥ ಏನೆಂಬುದಾಗಿ ನೋಡುವಾಗ ದೇವರಿಂದ ಸೃಷ್ಟಿಸಲ್ಪಟ್ಟಂತ ದೂತರೆಂಬುದಾಗಿ ಅರ್ಥ. ಈ 3 ಭಾಗದಲ್ಲಿ ಈ ಪಿಶಾಚ ಏನ್ ಮಾಡ್ತಾ ಇದ್ದಾನೆ, ಸೈತಾನ್ ಏನ್ ಮಾಡ್ತಾನೆ, ತನ್ನ ಬಾಲದಿಂದ ಒಂದು ಭಾಗವನ್ನ ಆತನು ತನ್ನೊಂದಿಗೆ ಈ ಭೂಮಿಯ ಮೇಲೆ ಆತನು ಎಳೆದುಕೊಳ್ಳುತ್ತಾನೆ. ಅಥವಾ ಈ ಪಿಶಾಚನನ್ನ ಈ 3 ದೇವದೂತರ ಈ 3 ಭಾಗದಲ್ಲಿ ಒಂದು ಭಾಗದ ದೂತರು ಅವನನ್ನು ಹಿಂಬಾಲಿಸಿ ಅವನೊಂದಿಗೆ ಈ ಭೂಮಿಯ ಮೇಲೆ ದೊಬ್ಬಲ್ಪಡುವಂತವರಾಗಿದ್ದಾರೆ. ಸೊ ಸಾಮಾನ್ಯವಾಗಿ ಮತ್ತೊಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮೊನ್ನೆ ದಿನ ಒಬ್ಬ ಸಹೋದರಿ ಕೂಡ ತನ್ನ ಸಾಕ್ಷಿಯನ್ನ ಕುರಿತು ಆಕೆ ಹಂಚಿಕೊಳ್ಳುತ್ತಿದ್ದಳು. ನಿಜವಾದ ಒಂದು ಘಟನೆಗಳು. ಆಕೆ ತನ್ನ ಸಾಕ್ಷಿಯಲ್ಲಿ ದೆವ್ವವನ್ನ ನಂಬುತ್ತಿರಲಿಲ್ಲ. ಆಕೆ ಹಿಂದೂ ಕುಟುಂಬದಿಂದ ಬರುತ್ತಿದ್ದಳು. ಆಕೆಗೆ ರಕ್ಷಣೆಯ ಹಾದಿಯಲ್ಲಿರುವಾಗ ದೆವ್ವ ಇದೆಯಾ ದೆವ್ವ ಇಲ್ಲವಾ ಎಂಬ ಸಂಗತಿಯನ್ನು ಕುರಿತು ಆಕೆ ಗೊಂದಲದಲ್ಲಿರುವಾಗ ಆಕೆ ಒಂದು ಆತ್ಮೀಯ ಜೀವಿತದಲ್ಲಿ ಆ ರೀತಿಯಾಗಿ ಹಾದು ಹೋದಳು. ಆಕೆ ದಯಮಾಡಿ ನೀವು ಭಯಪಡಬೇಡಿ. ಆಕೆ ನಿಮಾನ್ಸ್ ಹಾಸ್ಪಿಟಲ್ಗೆ ತನ್ನ ತಂದೆಯ ಆರೋಗ್ಯಕ್ಕೋಸ್ಕರವಾಗಿ ಚಿಕಿತ್ಸೆಯನ್ನ ಕೊಡುವ ಸಲುವಾಗಿ ಆಕೆ ನಿಮಾನ್ಸ್ ಹಾಸ್ಪಿಟಲ್ಗೆ ಬಂದಿದ್ದರು. ತಂದೆ ಹಾಸಿಗೆಯಲ್ಲಿದ್ದರು. ಈಕೆ ಹಾಸಿಗೆ ಪಕ್ಕದಲ್ಲಿದ್ದರು. ಆಂಧ್ರ ಪ್ರದೇಶದಿಂದ ಆಕೆ ಬಂದಿದ್ದಳು. ಆಕೆಗೆ ಒದ್ದುಕೊಳ್ಳಲು ಕೂಡ ಅವಸರದಲ್ಲಿ ಹೆಚ್ಚಾದ ಅಂಗಿಗಳಿರ್ಲಿಲ್ಲ, ಬ್ಲಾಂಕೆಟ್ಸ್ ಇರಲಿಲ್ಲ. ಒಂದೇ ಒಂದು ಅಂಗಿಯನ್ನ ಒದ್ದುಕೊಳ್ಳಲು ತೆಗೆದುಕೊಂಡು ಬಂದಿದ್ದರು. ಈ ಒಂದು ಪರಿಸ್ಥಿತಿಯಲ್ಲಿ ಆಕೆ ದೆವ್ವ ಇದೆಯಾ ಇಲ್ಲವಾ ಎಂಬ ವಿಷಯದಲ್ಲಿ ಗೊಂದಲದಲ್ಲಿದ್ದಳು. ಮತ್ತೆ ಆಕೆ ಬಳಿ ಸತ್ಯವೇದ ಇತ್ತು. ಅಲ್ಲಿದ್ದಂತ ನರ್ಸ್ ಜೊತೆ ಕೂಡ ಆಕೆ ಮಾತನಾಡುತ್ತಿದ್ದಳು. ಆ ರೀತಿಯಾಗಿ ಆ ರಾತ್ರಿಯಲ್ಲಿ ಆಕೆಗೆ ಕಂಡಂತ ದೃಶ್ಯ ಏನೆಂಬುದಾಗಿ ನೋಡುವಾಗ ಆಕೆ ಒಂದು ದೃಶ್ಯವನ್ನ ಕಂಡಳು. ಆ ಒಂದು ವ್ಯಕ್ತಿಯ ಕಣ್ಣುಗಳು ಬಹು ಕೆಂಪಾಗಿತ್ತು ಮತ್ತು ಕಪ್ಪು ಬಣ್ಣದಿಂದ ತುಂಬಿತ್ತು. ಮತ್ತು ಆ ದೃಶ್ಯವನ್ನ ಆಕೆ ಕಂಡಾಗ ಆಕೆಗೆ ಬಾಯಿ ಮಾತನಾಡಲು ಆಗಲಿಲ್ಲ ಮತ್ತು ಏನು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ಆಕೆ ಬಹು ಬೆರಗಾಗಿದ್ದಳು. ಆಕೆ ತಂದೆಯನ್ನ ಕರೆಯುತ್ತಿದ್ದಾಳೆ. ತಂದೆಯು ಕೂಡ ಯಾವುದೇ ಒಂದು ಆಕೆಯ ಧ್ವನಿಯನ್ನ ಕೇಳದ ಒಂದು ಪರಿಸ್ಥಿತಿಯಲ್ಲಿ ಅವರು ಕಂಡು ಬಂದರು. ಆ ಒಂದು ದರ್ಶನದ ನಂತರ ಆಕೆ ಖಚಿತವಾಗಿ ಕಂಡುಕೊಂಡಂತ ಒಂದು ಸಂಗತಿ ಏನೆಂದರೆ ದೆವ್ವ ಇದೆ ಎಂಬುದಾಗಿ ಕಂಡುಕೊಂಡಳು ಮತ್ತು ತಿಳಿದುಕೊಂಡು ಆಕೆ ರಕ್ಷಣೆ ಹೊಂದಿದ್ದಾಳೆ. ಈಗ ಕರ್ತನ ಸಾಕ್ಷಿಯಾಗಿ ಆಕೆ ಜೀವಿಸುತ್ತಿದ್ದಾಳೆ. ಆದರೆ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಸಾಮಾನ್ಯವಾಗಿ ಒಂದು ದೆವ್ವ, ಪಿಸಾಚಿ, ಭೂತ ಈ ರೀತಿಯಾಗಿ ನಾವು ಹೇಳುವಾಗ ನಾವು ಅಂದ್ಕೊಳ್ತೇವೆ ಆತ ಕಪ್ಪಾಗಿರ್ತಾನೆ, ಆತ ಬಹಳ
ನೋಡಲು ಭಯಂಕರವಾಗಿರ್ತಾನೆ. ಈ ರೀತಿಯಾಗಿ ಎಲ್ಲ ನಾವೆಲ್ಲ ಊಹೆ ಮಾಡ್ಕೋತೇವೆ. ಆದರೆ ದೇವರ ವಾಕ್ಯದ ಬೆಳಕಿನಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥದಿಂದ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಎಸೆಕಿಯೇಲ ಪ್ರವಾದನೆಯ ಗ್ರಂಥದಿಂದ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ದೇವರು ಈ ಒಂದು ಲೂಸಿಫರ್ ಅನ್ನ ಬಹು ಸುಂದರವಾಗಿ, ಬಹು ಅದ್ಭುತವಾಗಿ ಮತ್ತು ಬಹು ಅಲಂಕಾರದಿಂದ ಆತನು ಸೃಷ್ಟಿಸಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಯೆಶಾಯ 14ನೇ ಅಧ್ಯಾಯ 12ನೇ ವಾಕ್ಯ ನಿಮ್ಗೆ ಓದ್ತೇನೆ, ಕೇಳಿಸ್ಕೊಳ್ಳಿ. 12ನೇ ವಾಕ್ಯ, ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ. ಅಂದ್ರೆ ಈ ದೇವರ ವಾಕ್ಯದಲ್ಲಿ ಆ ವರ್ಣನೆ ನೋಡ್ರಿ. ಆ ಪಿಸಾಚಿನಿಗೆ, ಲೂಸಿಫರ್ಗೆ ಆತನು ಬೀಳುವುದಕ್ಕೆ ಮುಂಚೆ ಆತನು ಯಾವ ರೀತಿಯಾಗಿದ್ದನು. ದೇವರು ಅವನನ್ನ ಬೆಳಕಾಗಿ ಉಂಟು ಮಾಡಿದನು. ಅಂದ್ರೆ ಆತನನ್ನ ಅಷ್ಟೊಂದು ಸೌಂದರ್ಯದಿಂದ ಉಂಟು ಮಾಡಿದನು. ಲೂಕ ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಸೈತಾನನು ಸಿಡಿಲಿನಂತೆ ಬೀಳುವುದನ್ನು ನಾನು ಕಂಡೆನೆಂಬುದಾಗಿ ಯೇಸುಸ್ವಾಮಿಯಲ್ಲಿ ಹೇಳುವುದನ್ನ ನೀವು ಕೇಳಿರಬಹುದು. 1 ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಸೈತಾನನು ದೇವದೂತನ ವೇಷವನ್ನ ಧರಿಸಿಕೊಂಡವನಾಗಿ ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುವಂತವರಾಗಿದ್ದೇವೆ. ಮತ್ತೊಂದು ಆತ್ಮೀಯ ಸಂಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಪ್ರಿಯರೇ, ಗಮನಿಸಿರಿ, ಸೈತಾನನು ಮೊಟ್ಟ ಮೊದಲನೇದಾಗಿ ಈ ವಾಕ್ಯದಲ್ಲಿ ನೀವು ಗಮನಿಸುವುದಾದರೆ ಆತನು ಪರಲೋಕದಿಂದ ದೊಬ್ಬಲ್ಪಟ್ಟನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆತನು ಮೊದಲನೇದಾಗಿ ಪರಲೋಕದಿಂದ ದೊಬ್ಬಲ್ಪಟ್ಟನು. ಈ ವಾಕ್ಯವನ್ನು ನೀವು ಗಮನಿಸುವುದಾದರೆ, ಎರಡನೇದಾಗಿ ಆತನು ಭೂಮಿಯ ಮೇಲೆ ಬಿದ್ದನು. ಮೂರನೇದಾಗಿ ದೇವರ ವಾಕ್ಯದಲ್ಲಿ ಮುಂದೆ ನಾವು ಧ್ಯಾನಿಸ್ತೇವೆ, ಈ ಭೂಮಿಯಿಂದ ಆತನು ಭೂಮಿಯಿಂದ ಅಧೋಲೋಕಕ್ಕೆ ದೊಬ್ಬಲ್ಪಡುತ್ತಿದ್ದಾನೆ. ಅಂದ್ರೆ ಬಾಟಮ್ಲೆಸ್ ಪಿಟ್ಗೆ ಆತನನ್ನ ದೇವರು ಹಾಕಿ 1000 ವರ್ಷಗಳು ಆ ಒಂದು ಆತನನ್ನ ಬಂಧನದಲ್ಲಿ ಇಡುವಂತವರಾಗಿದ್ದಾರೆ. 4ನೇದಾಗಿ ನಾವು ನೋಡ್ತೇವೆ, ಆತನನ್ನ ದೇವರು ಬೆಂಕಿ ಗಂಧಕಗಳು ಗುರಿಯುವ ಕೆರೆಯಲ್ಲಿ ದೇವರವನನ್ನ ದೊಬ್ಬುವಂತವರಾಗಿದ್ದಾರೆ. ಸೊ ಗಮನಿಸಿರಿ, ಮೊದಲನೇದಾಗಿ ಪರಲೋಕ ದೊಬ್ಬಲ್ಪಟ್ಟ, ಎರಡನೇದಾಗಿ ಭೂಮಿ ಮೇಲೆ ಬಂದು ಬಿದ್ದ, ಭೂಮಿಯಿಂದ ದೊಬ್ಬಲ್ಪಟ್ಟ, ಅಧೋಲೋಕದಲ್ಲಿ ದೇವರವನನ್ನ 1000 ವರ್ಷಗಳ ಕಾಲ ಬಂಧಿಸ್ತಾನೆ. ತದನಂತರ 4ನೇದಾಗಿ ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ಆತನು ಇರುವಾತನಾಗಿದ್ದಾನೆ. ಸೊ ನಾನು ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ನೀವು ಅಥವಾ ನಾನು ಸೈತಾನನನ್ನ ಹಿಂಬಾಲಿಸುವುದಾದರೆ, ಪಾಪದ ಜೀವಿತವನ್ನ ನಾವು ಜೀವಿಸುವುದಾದರೆ, ನಾವು ಮೇಲಕ್ಕೆ ನಾವು ಹೋಗುವಂತವರಾಗಿ ಕಂಡು ಬರುವುದಿಲ್ಲ. ಅದಕ್ಕೆ ಬದಲಾಗಿ ಸೈತಾನನ ಜೊತೆಗೆ ಪರಲೋಕದಿಂದ ದೊಬ್ಬಲ್ಪಡುವುದು, ಭೂಮಿಯ ಮೇಲೆ ಬೀಳಲ್ಪಡುವುದು, ತದನಂತರ ಅಧೋಲೋಕಕ್ಕೆ ದೊಬ್ಬಲ್ಪಡುವುದು, ತದನಂತರ ಬೆಂಕಿ ಗಂಧಕಗಳು ಇರುವ ಕೆರೆಗೆ ದೊಬ್ಬಲ್ಪಡುವಂತವರಾಗಿದ್ದೇವೆ. ಸೊ ನಾನು ನಿಮ್ಮನ್ನ ಎದುರಿಸುತ್ತಿಲ್ಲ, ದೇವರ ವಾಕ್ಯದಿಂದ ನಿಮ್ಮನ್ನ ಪ್ರೋತ್ಸಾಹಪಡಿಸುತ್ತಿದ್ದೇನೆ. ನೀವು ನಾನು ಬಹು ಎಚ್ಚರಿಕೆಯ ಜೀವಿತವನ್ನ ನಾವು ಜೀವಿಸುವಂತವರಾಗಿರ್ಬೇಕು. ಯಾಕೆಂದ್ರೆ ನಿಮ್ಮನ್ನು ನನ್ನನ್ನು ಸೈತಾನ ಏನ್ ಮಾಡ್ತಾನೆ ಎಂಬುದಾಗಿ ನೋಡುವಾಗ ಆತನು ಬೆದರಿಸೋದಿಲ್ಲ. ಆತನು ಎಷ್ಟು ಚೆನ್ನಾಗಿ ಮೋಸ ಮಾಡಬೇಕೋ ನಮ್ಮನ್ನ ಅಷ್ಟು ಚೆನ್ನಾಗಿ ಮೋಸ ಮಾಡ್ತಾನೆ. ಎಷ್ಟು ಚೆನ್ನಾಗಿ ವಂಚಿಸಬೇಕೋ ಅಷ್ಟು ಚೆನ್ನಾಗಿ ವಂಚಿಸುವ ಆತನಾಗಿದ್ದಾನೆ. ಆದ ಕಾರಣ ದೇವರ ಮಕ್ಕಳಾದಂತ ನಾನು, ನೀವು, ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನ ಅಧಿಕವಾಗಿ ಓದಿಕೊಳ್ಳೋಣ ಮತ್ತು ನಾವು ಎಚ್ಚರಿಕೆಯ ಜೀವಿತವನ್ನ ಜೀವಿಸುವಂತೆ ಕರ್ತನು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಮತ್ತೊಂದು ಆತ್ಮೀಯ ಪಾಠವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಲೂಕ ಬರೆದ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಪೇತ್ರನೇ, ಸೈತಾನನು ನಿನ್ನನ್ನು ಒಣಕೆಯಂತೆ ಒಗೆಯಬೇಕೆಂಬುದಾಗಿ ಅಂದುಕೊಂಡನು, ಆದರೆ ನಾನು ನಿನಗೋಸ್ಕರವಾಗಿ ಬೇಡಿಕೊಂಡೆನು. ಸೊ ಇದರ ಅರ್ಥ ಏನು? ಸೈತಾನನು ಏನ್ ಮಾಡ್ತಾ ಇದ್ದಾನೆ? ಈ ದಿನಗಳಲ್ಲಿ ಆತನು ಪರಲೋಕದಲ್ಲಿ ನನ್ನ ಮೇಲೆ, ನಿಮ್ಮ ಮೇಲೆ, ದೇವರ ಮಕ್ಕಳ ಮೇಲೆ, ಯೋಬನ ಮೇಲೆ ಆತನು ದೂರು ಹೇಳುತ್ತಾ, ದೇವರ ಮುಂದೆ ನಮ್ಮ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತಾ, ನಿಂದಿಸುತ್ತಾ, ನಮ್ಮನ್ನ ನಾಶ ಮಾಡಬೇಕೆಂಬುದಾಗಿಯೂ ನಮ್ಮನ್ನ ಹಾಳು ಮಾಡಬೇಕೆಂಬುದಾಗಿಯೂ ನಡೆದುಕೊಳ್ಳುವ ಆತನಾಗಿದ್ದಾನೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನು, ಮಹಾಯಾಜಕನು, ತಂದೆಯ ಬಲಪಾರ್ಶ್ವದಲ್ಲಿ ಆತನು ನಮಗೋಸ್ಕರವಾಗಿ ಹಗಲು ಇರುಳು ವಿಜ್ಞಾಪನೆ ಮಾಡುತ್ತಿದ್ದಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ದೈವ ಜನರೇ, ನೀವು ನಾನು ಹೆಚ್ಚಾಗಿ ನಮ್ಮ ಆತ್ಮೀಯ ಜೀವಿತದಲ್ಲಿ ನಮ್ಮ ಬಲ, ನಮ್ಮ ಸಾಮರ್ಥ್ಯ, ನಮ್ಮ ಅನುಭವ ಇವುಗಳ ಮೇಲೆ ಆಧಾರ ಪಡದೆ ದೇವರ ಪರಿಶುದ್ಧ ವಾಕ್ಯಗಳ ಮೇಲೆ ನಾವು ಆಧಾರ ಪಡೋಣ ಮತ್ತು ಪ್ರಾರ್ಥನೆಯ ಜೀವಿತವನ್ನ ಜೀವಿಸೋಣ. ಭಯಪಡೋಣ, ಈ ವಾಕ್ಯಗಳಿಗೆ ಭಯಪಡೋಣ. ದೇವರ ವಾಕ್ಯ ನಿಜ. ನೀವು ನಾನು ಇದನ್ನು ಅರ್ಥ ಮಾಡಿಕೊಂಡು
ದೇವರಿಗೆ ವಿಧೇಯತೆಯನ್ನು ತೋರೋಣ. ಎರಡು ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದಾನೆ. ದೇವರನ್ನ ಕುರಿತು ಮಾತನಾಡುತ್ತಿದ್ದೇನೆ, ದೆವ್ವವನ್ನ ಕುರಿತು ಮಾತನಾಡುತ್ತಿದ್ದೇನೆ. ದೆವ್ವ ಯಾರೆಂಬುದಾಗಿ ನಿಮಗೆ ವಿವರವಾಗಿ ಪ್ರಕಟಣೆಯ ಗ್ರಂಥದ ಧ್ಯಾನದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಬರುತ್ತಿದ್ದೇನೆ. ಆದ ಕಾರಣ ಪ್ರಿಯರೇ, ಮೋಸ ಹೋಗಬೇಡ್ರಿ. ಸಂದೇಶವನ್ನ ನಾಳೆ ಕೇಳುತ್ತೇನೆ, ಸಂದೇಶವನ್ನ ನಾಳೆ ನಂಬುತ್ತೇನೆ, ಸಂದೇಶವನ್ನ ಅರ್ಧಂಬರ್ಧ ನನಗೆ ಗೊತ್ತಿದೆ, ನಾನು ತಿಳಿದುಕೊಳ್ತೇನೆ ಎಂಬುದಾಗಿ ನೀವು ಪರಿಗಣಿಸದೆ ನಿಮ್ಮ ಜೀವಿತದಲ್ಲಿ ಈ ವಾಕ್ಯಗಳನ್ನ ಅಪ್ಪಿಕೊಳ್ಳ್ರಿ, ನಿಮ್ಮ ಹೃದಯದ ಮೇಲೆ ಬರೆದುಕೊಳ್ಳ್ರಿ, ನಂಬಿರಿ. ಕರ್ತನ ಬರುವಿಕೆ ಸಮೀಪವಾಗಿದೆ. ಆದ ಕಾರಣ ಸೈತಾನನು ತರುವಂತ ಎಲ್ಲಾ ಒಂದು ಕುಯುಕ್ತಿಗಳಿಂದ, ವಂಚನೆಗಳಿಂದ, ಮೋಸಗಳಿಂದ, ದಿಕ್ಕು ತಪ್ಪಿಸುವಂತ ಕಾರ್ಯಗಳಿಂದ ನಾವೆಲ್ಲರೂ ಕೂಡ ತಪ್ಪಿಸಲ್ಪಟ್ಟು ನಾವು ಜಯ ಜೀವಿತವನ್ನ ಜೀವಿಸುವಂತೆ ಕರ್ತನು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 12 verse 7. Let us hear the reading. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಸೊ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸೊ ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಿಯರೇ, ನೀವು ನಾನು ಯುದ್ಧವನ್ನ ನೋಡ್ತಾ ಇದ್ದೇವೆ. ಹೇಗೆ ನೋಡ್ತಾ ಇದ್ದೇವೆ? ಟಿವಿ ಮೂಲಕ ನಾವು ಯುದ್ಧವನ್ನ ನೋಡ್ತಾ ಇದ್ದೇವೆ. ಯುದ್ಧದಲ್ಲಿ ನಾವು ಭಾಗವಹಿಸಿಲ್ಲ, ಯುದ್ಧವನ್ನ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗಾಗಿ ಭಾರತ ದೇಶ ಯುದ್ಧ ನಡೆಯಿತು. 2 ದಿನ 3 ದಿನಗಳ ಯುದ್ಧ. ಸೊ ನೀವೆಲ್ಲರೂ ಕೂಡ ಅದನ್ನ ಬಲ್ಲವರಾಗಿದ್ದೀರಿ, ಹೇಗೆ ಅವರು ಯುದ್ಧ ಮಾಡ್ತಾರೆ ಎಂಬುದಾಗಿ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಅವುಗಳನ್ನ ಕೂಡ ಸಾಮಾಜಿಕ ಜಾಲತಾಣಗಳ ಮೂಲಕ ನಾವುಗಳು ಗಮನಿಸುತ್ತಿದ್ದೇವೆ. ಇಸ್ರೇಲ್ಗೂ ಹಮಾಸ್ಗೂ ಯುದ್ಧ ಜರುಗಿತು, ಇಸ್ರೇಲ್ಗೂ ಇರಾನ್ಗೂ ಯುದ್ಧ ಜರುಗಿತು. ಅವೆಲ್ಲವನ್ನು ಕೂಡ ನಾವುಗಳು ನೋಡಿದಂತವರಾಗಿದ್ದೇವೆ. ಸೊ ಯಾವ ರೀತಿಯಾಗಿ ಯುದ್ಧ ನಡೀತದೆ? ಇಸ್ರೇಲರು ಆಯುಧಗಳನ್ನ ಉಪಯೋಗಿಸಿದರು, ಇರಾನ್ ದೇಶದವರು ಆಯುಧಗಳನ್ನ ಉಪಯೋಗಿಸಿದರು. ಈ ರೀತಿಯಾಗಿ ಮಾನವನು ನಾನಾ ವಿಧವಾದಂತಹ ಆಯುಧಗಳನ್ನ ಬಳಸಿ ಯುದ್ಧವನ್ನ ಅವನು ಮಾಡುವಾತನಾಗಿದ್ದಾನೆ. ಆದರೆ ಪ್ರಕಟಣೆಯ ಗ್ರಂಥದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ಎಲ್ಲಿ ನಡೀತಾ ಇದೆ? ದೇವರ ವಾಕ್ಯವನ್ನ ಗಮನಿಸಿರಿ. ಈ ಯುದ್ಧ ಪರಲೋಕದಲ್ಲಿ ನಡೆಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಯೋಹಾನನು ಯಾವ ರೀತಿಯಾಗಿ ಯುದ್ಧವನ್ನ ಅವರು ಮಾಡಿದರು ಎಂಬ ಸಂಗತಿಯನ್ನ ಕುರಿತು ವಿವರವಾಗಿ ತಿಳಿಸದೆ 2 ಗುಂಪುಗಳನ್ನ ಕುರಿತು ಮಾತನಾಡುತ್ತಿದ್ದಾನೆ. ಒಂದು ದೇವದೂತರ ಗುಂಪು, ಇನ್ನೊಂದು ಬಿದ್ದು ಹೋದಂತ ತಳ್ಳಲ್ಪಡುತ್ತಿರ್ತಕ್ಕಂಥ ದೇವದೂತರ ಗುಂಪು. ಈ 2 ಗುಂಪುಗಳಿಗೂ ಜರುಗುವಂತ ಯುದ್ಧವನ್ನ ಕುರಿತು ಇಲ್ಲಿ ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಸೊ ಈ ವಾಕ್ಯ ಭಾಗದಲ್ಲಿ ಮಿಕಾಯೇಲನನ್ನ ಕುರಿತು ದೇವರು ತಿಳಿಸುತ್ತಿದ್ದಾನೆ. ಈ ಮಿಕಾಯೇಲನು ಯಾರು? ನೀವು ದೇವರ ವಾಕ್ಯವನ್ನ ಗಮನಿಸುವಾಗ ಯೂದ 9ನೇ ವಾಕ್ಯದಲ್ಲಿ ಆತನನ್ನ ಕುರಿತು ಓದುತ್ತೇವೆ. ಮೋಶೆಯ ಶವದ ವಿಷಯದಲ್ಲಿ ಮಾತನಾಡುವುದನ್ನ ಕುರಿತು ಮಿಕಾಯೇಲನನ್ನ ಕುರಿತು ನಾವು ನೋಡುತ್ತೇವೆ. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಮಿಕಾಯೇಲನನ್ನ ಕುರಿತು ನಾವು ನೋಡುವಂತವರಾಗಿದ್ದೇವೆ. ಅನೇಕರು ನಮ್ಮ ಸಭೆಯಲ್ಲೂ ಕೂಡ ಸ್ಯಾಮ್ ಅವರ ಮಗುವನ್ನ ಮಿಕಾಯೇಲ್ ಎಂಬುದಾಗಿ ಹೆಸರಿಟ್ಟಿದ್ದಾರೆ. ಸೊ ಪ್ರಿಯರೇ, ಈ ಮಿಕಾಯೇಲನು ಯಾರು? ದೇವರ ವಾಕ್ಯ ಏನು ಹೇಳ್ತದೆ? ಕೀರ್ತನೆ 148 ಓದುವುದನ್ನ ಕೇಳಿಸಿಕೊಳ್ಳೋಣ. verse 2 and 5. Psalms chapter 145 verse 2 and 5 ಓದುವುದನ್ನ ಕೇಳಿಸಿಕೊಳ್ಳೋಣ. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಯೆಹೋವನು ಮಹೋನ್ನತನೂ ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ. ಆತನ ಮಹತ್ತು ಅಪಾರವಾದದ್ದು. ಆಮೆನ್. ಕೀರ್ತನೆ 148 2ರಿಂದ 5 ವಾಕ್ಯಗಳನ್ನ ನಾವು ಗಮನಿಸುವಾಗ ದೇವರು ತನ್ನ ಬಾಯಿ ಮಾತಿನಿಂದ ದೇವದೂತರುಗಳನ್ನ ಸೃಷ್ಟಿ ಮಾಡಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸೊ ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಂತ ದೂತರುಗಳು ಈ ದೂತರೆಂಬುದಾಗಿ ನೀವು ನಾನು ಅರ್ಥ ಮಾಡಿಕೊಳ್ಳಬಹುದು. ಕೀರ್ತನೆ 148 2ನೇ ವಾಕ್ಯವನ್ನ ಗಮನಿಸಿರಿ. ಆತನ ಎಲ್ಲಾ ದೂತರೇ ಆತನನ್ನ ಸ್ತುತಿಸಿರಿ. ಸೊ ಈ ದೂತರನ್ನ ಕುರಿತು, ಮಿಕಾಯೇಲನನ್ನ ಕುರಿತು ಒತ್ತು ಕೊಡುತ್ತಿದ್ದೇನೆ. ಕೊಲೊಸೆ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಭೂಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಈ ವಚನದ ಆಧಾರದಲ್ಲಿ ದೇವದೂತರಲ್ಲಿ ಪ್ರಭುಗಳು, ದೊರೆತನಗಳು, ಅಧಿಕಾರಗಳು, ಸಾಮಾನ್ಯ ದೂತರುಗಳು ಎಂಬ ವಿವಿಧ ವರ್ಗಗಳಿರುವುದನ್ನ ನಾವು ಕಂಡುಕೊಳ್ಳುವಂತವರಾಗಿದ್ದೇವೆ. ಅದೇ ರೀತಿಯಲ್ಲಿ ದೇವದೂತರುಗಳಲ್ಲಿ ಮಿಕಾಯೇಲನ ಸ್ಥಾನ ಮಾನಗಳ ಬಗ್ಗೆ ಸತ್ಯವೇದವು ಅನೇಕ ವಿಶೇಷ ಸಂಗತಿಗಳನ್ನ
ತಿಳಿಸುವುದನ್ನ ಕುರಿತು ಪರಿಶುದ್ಧ ಗ್ರಂಥ ಸತ್ಯವೇದ ಇದನ್ನ ಕುರಿತು ವಿವರಿಸುವಂತದ್ದಾಗಿದೆ. ದಯಮಾಡಿ ನೀವು ಗುರುತಿಸಿಕೊಳ್ಳಬಹುದು ಅಥವಾ ನೀವು ಆ ರೀತಿಯಾಗಿ ತಿಳಿದುಕೊಳ್ಳ್ರಿ. ನಾನು ನಿಮಗೆ ಆಗಲೇ ತಿಳಿಸಿದ್ದೇನೆ. 9ನೇ ವಾಕ್ಯ, ಯೂದ 9ನೇ ವಾಕ್ಯದಲ್ಲಿ ಮಿಕಾಯೇಲನನ್ನ ಕುರಿತು ಪ್ರಧಾನ ದೇವದೂತನಾದ ಮಿಕಾಯೇಲನ್ ಎಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ದಾನಿಯೇಲ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲೂ ಕೂಡ ಪ್ರಧಾನ ದಿವ್ಯ ಪಾಲಕರಲ್ಲಿ ಒಬ್ಬನಾದ ಮಿಕಾಯೇಲನ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ದಾನಿಯೇಲ 10ನೇ ಅಧ್ಯಾಯ 21ನೇ ವಾಕ್ಯದಲ್ಲೂ ಕೂಡ ಮಹಾಪಾಲಕನಾದ ಮಿಕಾಯೇಲನ್ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ ರೀತಿಯಾಗಿ ಮಿಕಾಯೇಲನು ಇಲ್ಲಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಆತನು ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟನು. ಮಾತ್ರವಲ್ಲ, ಈ ಯುದ್ಧದಲ್ಲಿ ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರೆಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಆದ ಕಾರಣ ಈ ಒಂದು ಯುದ್ಧದ ಫಲಿತಾಂಶವೇನು? ಸೊ ಈ ಲೋಕದ ಯುದ್ಧದ ಫಲಿತಾಂಶಗಳನ್ನು ನೀವು ಬಲ್ಲವರಾಗಿದ್ದೀರಿ. ಅದನ್ನ ಕುರಿತು ನಾನು ಒತ್ತು ಕೊಡುತ್ತಿಲ್ಲ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 7-8ರಲ್ಲಿ ಜರುಗುವಂತಹ ಯುದ್ಧದ ಫಲಿತಾಂಶ ಏನೆಂಬುದಾಗಿ ನೋಡುವಾಗ ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. 8ನೇ ವಾಕ್ಯವನ್ನು ನೀವು ಗಮನಿಸಿರಿ. ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಅವರಿಗೆ ಅಂದ್ರೆ ಯಾರಿಗೆ ತಪ್ಪಿ ಹೋಯಿತು? ಸೈತಾನನಿಗೆ ತಪ್ಪಿ ಹೋಯಿತು. ಆತನನ್ನ ಹಿಂಬಾಲಿಸಿದಂತ ದೂತರುಗಳಿಗೆ ತಪ್ಪಿ ಹೋಯಿತು. ಸೊ ಪ್ರಿಯರೇ, ಈಗ ಸೈತಾನ ಎಲ್ಲಿದ್ದಾನೆ? ದೇವರ ವಾಕ್ಯ ಏನು ತಿಳಿಸ್ತಾ ಇದೆ? ಎಫೆಸ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಎಫಿಷಿಯನ್ಸ್ ಚಾಪ್ಟರ್ 6 verse 2. Let us hear the reading. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ. ಸಾರಿ ಸಿಸ್ಟರ್, 12ನೇ ವಾಕ್ಯ, ಎಫೆಸ 6:12. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಸೊ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ ನಾವು ಹೋರಾಡುವಂತವರಾಗಿದ್ದೇವೆ. ಆದರೆ ಈ ಒಂದು ಯುದ್ಧದಲ್ಲಿ ಆತನು ಸೋಲು ಹೊಂದಿದ ನಂತರ ದೇವರ ವಾಕ್ಯ ಏನ್ ಹೇಳ್ತದೆ? 9ನೇ ವಾಕ್ಯ, ಪ್ರಕಟಣೆ ಗ್ರಂಥ 12:9. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದಬ್ಬಲ್ಪಟ್ಟರು. ಸೊ ಈ ವಾಕ್ಯ ಭಾಗವನ್ನ ಗಮನಿಸಿರಿ. ಅವರು ಇಷ್ಟು ದಿನ ಯೋಬನ ಗ್ರಂಥವನ್ನು ನೀವು ಓದುವಾಗ್ಲೂ ಕೂಡ ಅಲ್ಲಿ ಯೋಬನ ಮೇಲೆ ಆತನು ದೂರನ್ನ ತಂದನು. ಯೋಬನ ಮೇಲೆ ಎಲ್ಲಿ ದೂರನ್ನ ತಂದನು? ಯೋಬನ ಬಗ್ಗೆ ದೇವರ ಸಮ್ಮುಖಕ್ಕೆ ಹೋಗಿ ಅವನು ದೂರನ್ನ ತಂದನು. ಕೆಲವು ಸಮಯ ನಮ್ಗೆ ಅನಿಸ್ತದೆ, ಪರಲೋಕದಲ್ಲಿ ದೇವರಿದ್ದಾನೆ, ಪರಲೋಕದಲ್ಲಿ ದೇವದೂತರಿದ್ದಾರೆ, ಪರಲೋಕದಲ್ಲಿ ಪರಿಶುದ್ಧರು ಇರುವಂತವರಾಗಿದೆ, ಈ ಪಿಶಾಚನನ್ನ ಯಾಕೆ ದೇವರು ಅನುಮತಿಸಿದನೆಂಬುದಾಗಿ ಕೆಲವು ಸಮಯದಲ್ಲಿ ನಾನು ಚಿಂತನೆ ಮಾಡಬಹುದು ಸತ್ಯವೇದದ ಧ್ಯಾನದಲ್ಲಿ. ಸೊ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸೈತಾನನನ್ನ ಸೋಲಿಸಿದ್ದಾನೆ, ಆತನ ಬಲವನ್ನ ಮುರಿದಿದ್ದಾನೆ, ಜಯ ಹೊಂದಿದ್ದಾನೆ. ಆದರೂ ಕೂಡ ಇವನು ಇನ್ನೂ ಏನು ಮಾಡುತ್ತಿದ್ದಾನೆ ಎಂಬುದಾಗಿ ನೀವು ಪ್ರಶ್ನೆ ಮಾಡುವುದಾದರೆ ಎಫೆಸ ಪತ್ರಿಕೆ ತಿಳಿಸ್ತದೆ, ಕೀರ್ತನೆ 110 ತಿಳಿಸ್ತದೆ, 1ನೇ ವಾಕ್ಯ, ಸಮಸ್ತವನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನ ಪಾದದ ಕೆಳಗಡೆ ಹಾಕುವವರೆಗೂ ದೇವರು ಅವನಿಗೆ ಅನುಮತಿಯನ್ನ ಕೊಡುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಕೊನೆಯಲ್ಲಿ ದೇವರು ಅವನನ್ನ ಈ ರೀತಿಯಾಗಿ ನ್ಯಾಯ ತೀರ್ಪನ್ನ ಅವನ ಮೇಲೆ, ಪಿಶಾಚನ ಮೇಲೆ ಬರಮಾಡುವ ಆತನಾಗಿದ್ದಾನೆ. ನಾನು ಬಹಳ ಧೈರ್ಯದಿಂದ ಸಂತೋಷವಾಗಿ ಈ ವಾಕ್ಯವನ್ನು ನಿಮ್ಮೊಂದಿಗೆ ಧ್ಯಾನಿಸುತ್ತಿದ್ದೇನೆ. ಯಾಕೆಂದರೆ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳನ್ನ ಹಾಳು ಮಾಡುತ್ತಿದ್ದಂತ ವ್ಯಕ್ತಿ, ಅಪವಾದನೆಯನ್ನ ಹೇಳುತ್ತಿದ್ದಂತ ವ್ಯಕ್ತಿ, ದೇವರ ವಿರೋಧಿ, ದೇವರ ಮಕ್ಕಳ ವಿರೋಧಿ, ದೇವರ ಮಕ್ಕಳನ್ನ ಹಿಂಸಿಸುವಂತ ವ್ಯಕ್ತಿ, ಈ ವ್ಯಕ್ತಿ ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ ಮಾತನಾಡುತ್ತದೆ. ಅವನ ಅಂತ್ಯ ಹೇಗಾಗುತ್ತದೆ, ಅವನು ಯಾವ ರೀತಿಯಾಗಿ ಪರಲೋಕದಿಂದ ದೊಬ್ಬಲ್ಪಡ್ತಾನೆ, ಯಾವ ರೀತಿಯಾಗಿ ಸೋಲಿಸಲ್ಪಡ್ತಾನೆ ಎಂಬುದಾಗಿ ಬಹು ಸಂಪೂರ್ಣ ವಿವರಣೆಯನ್ನ ಕುರಿತು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ ಬಹಳ ಕೂಲಂಕುಷವಾಗಿ ವರ್ಣಿಸುತ್ತದೆ, ವಿವರಿಸುವಂತದ್ದಾಗಿದೆ. ಆದ ಕಾರಣ ದೇವರ ಮಕ್ಕಳಂತ ನಾವು ಧೈರ್ಯದಿಂದಿರೋಣ. ಆ ದೇವರ ವಾಕ್ಯ ಏನ್ ಹೇಳುತ್ತದೆ? ಮತ್ತೊಂದು ವಾಕ್ಯ,
ಗುರ್ತಿಟ್ಕೊಳ್ಳಿ, ಭಯಪಡಬೇಡಿ. ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮೊಳಗಿರುವವನು ದೊಡ್ಡವನು, ಬಲಿಷ್ಠನು. ಆದ ಕಾರಣ ಪ್ರಿಯರೇ, ದೇವರ ಜನರೇ, ದೇವರ ಮಕ್ಕಳೇ, ಧೈರ್ಯದಿಂದಿರಿ. ಸೈತಾನನು ದೊಡ್ಡವನಲ್ಲ, ಸೈತಾನನು ಬಲವುಳ್ಳವನಲ್ಲ, ಸೈತಾನನು ವಿಜಯಶಾಲಿ ಅಲ್ಲ. ಅವನು ಹೇಡಿ, ಅವನು ಸ್ವತಂತ್ರ ಏಡಿ, ಸೋಲಿಸಲ್ಪಟ್ಟ ಏಡಿ. ಅವನು ಸಿಂಹ ಎಂಬುದಾಗಿ ಕರೆಯಲ್ಪಡ್ತಾನೆ, ಆದರೆ ಅವನು ಹಲ್ಲುಗಳಿಲ್ಲದಂತ ಸಿಂಹವಾಗಿದ್ದಾನೆ. ಆದ ಕಾರಣ ಪೇತ್ರನ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಸೈತಾನನು ಪ್ರಯಾಸ ಪಡ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಆದ ಕಾರಣ ದೇವ ಜನರೇ, ಧೈರ್ಯದಿಂದಿರಿ, ಕರ್ತನನ್ನ ನಂಬಿರಿ, ಕರ್ತನಿಗೋಸ್ಕರವಾಗಿ ನಿಂತುಕೊಳ್ರಿ. ಶ್ರಮೆ, ಹಿಂಸೆ, ಶೋಧನೆ, ಪರೀಕ್ಷೆ ಏನು ಬಂದರೂ ಕೂಡ ದೇವರನ್ನ ನಂಬಿರಿ. ದೇವರ ಮಾರ್ಗದಲ್ಲಿ ನಡೆಯುವಂತೆ ಕರ್ತನು ನಮ್ಮೆಲ್ಲರಿಗೆ ಕೂಡ ತನ್ನ ಕೃಪೆಯನ್ನು ಅನುಗ್ರಹಿಸಿಕೊಡಲಿ. ಯುದ್ಧದ ಪರಿಣಾಮವನ್ನ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ, ಸೋತ ಪರಿಣಾಮ ಏನಾಯಿತು? ಅವನು ದೊಬ್ಬಲ್ಪಟ್ಟನು. ಪರಲೋಕವನ್ನ ಇನ್ನು ಮುಂದೆ ಅವನು ಪ್ರವೇಶ ಮಾಡಲು ಸಾಧ್ಯವೇ ಆಗುವುದಿಲ್ಲ. ಆಕಾಶ ಮಂಡಲದಲ್ಲಿ ಅವನ ಸ್ಥಾನ ತಪ್ಪಿ ಹೋಯಿತು. ಇನ್ನು ಅವನು ಅಲ್ಲಿ ಇರುವಲು ಸಾಧ್ಯವೇ ಇಲ್ಲ. ಈಗ ಭೂಮಿ ಮೇಲೆ ಅವನು ದೊಬ್ಬಲ್ಪಡುತ್ತಿದ್ದಾನೆ. ತದನಂತರ ಏನು ಜರುಗಿತು? 10ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 10ನೇ ವಾಕ್ಯ. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು, ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಪ್ರಿಯರು, 2 ಕಾರಣಗಳನ್ನ ದೇವರ ಇಲ್ಲಿ ಬರೆದಿಟ್ಟಿದ್ದಾನೆ. ಮೊದಲನೆಯ ಕಾರಣ 10ನೇ ವಾಕ್ಯದಲ್ಲಿ ಏನ್ ಹೇಳ್ತದೆ? ಈಗ ಜಯವೂ ಶಕ್ತಿಯು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಅದಕ್ಕಾಗಿ ಅವರು ಹರ್ಷಿಸುತ್ತಿದ್ದಾರೆ. ಕರ್ತನ ಅಧಿಕಾರ ಸ್ಥಾಪಿಸಲ್ಪಡುತ್ತಿದೆ, ಈ ಒಂದು ಯುದ್ಧದ ಪರಿಣಾಮ. ಆದ ಕಾರಣ ಅವರು ಹರ್ಷಿಸುತ್ತಿದ್ದಾರೆ, ಜಯಘೋಷ ಮಾಡುತ್ತಿದ್ದಾರೆ. ಎರಡನೇದಾಗಿ ಅವ್ರು ಯಾಕೆ ಜಯಘೋಷ ಮಾಡುತ್ತಾರೆ ಎಂಬುದಾಗಿ ನೋಡುವಾಗ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಪರಲೋಕದವರು ಹರ್ಷಿಸುತ್ತಾರೆ. ಎಷ್ಟು ಒಳ್ಳೆಯ ಸಂಭ್ರಮದ ಜಯದ ಸುದ್ದಿಯನ್ನ ದೇವರು ತಿಳಿಸುತ್ತಿದ್ದಾನೆ. ಹಗಲಿರುಳು, ಸ್ವಲ್ಪ ಸಮಯ ಅಲ್ಲ, ಹಗಲಿರುಳು ಅವನು ನಮ್ಮ ಮೇಲೆ, ದೇವರ ಮಕ್ಕಳ ಮೇಲೆ ದೂರನ್ನ ಹೇಳುವಂತ ದೂರುಗಾರ. ಸೈತಾನನಿಗೆ ಮತ್ತೊಂದು ಹೆಸರು ದೂರುಗಾರ. ಅವನೇನಾಗಿದ್ದಾನೆ? ದೊಬ್ಬಲ್ಪಟ್ಟಿದ್ದಾನೆ. ಈಸ್ ಥ್ರೋನ್ ಅವೇ. ಆದ ಕಾರಣ ಈ ಪರಲೋಕ ಹರ್ಷಿಸುವಂತವರಾಗಿದ್ದಾರೆ. ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ರಾಜ್ಯಾಧಿಕಾರವು ಕರ್ತನು ಅಭಿಷೇಕಿಸಿದವನಿಗೂ ಯೇಸು ಕ್ರಿಸ್ತನಿಗೆ ಉಂಟಾದುದಕ್ಕಾಗಿ ಪರಲೋಕವು ಹರ್ಷಿಸುತ್ತೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ನಿಮ್ಮನ್ನು ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದ ಕಡೆಗೆ ಧ್ಯಾನವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಪ್ರಥಮ ಮನುಷ್ಯನನ್ನ ನಾವು ನೋಡುವಾಗ ದೇವರು ಅವನನ್ನ ಸೃಷ್ಟಿ ಮಾಡಿದನು. ಅವನನ್ನ ಸೃಷ್ಟಿ ಮಾಡಿ ಅವನನ್ನ ಆಶೀರ್ವದಿಸಿದನು, ಅವನಿಗೆ ಅಧಿಕಾರವನ್ನ ಕೊಟ್ಟನು. ಅವನನ್ನ ಆಶೀರ್ವದಿಸಿ ದೇವರು ಏನ್ ಮಾಡಿದನು? ನೀವು ಅಭಿವೃದ್ಧಿ ಆಗ್ರಿ, ನೀವು ಭೂಮಿಯಲ್ಲಿ ಹೆಚ್ಚಾಗಿರಿ, ಫಲಿಸಿರಿ ಮತ್ತು ಎಲ್ಲವುಗಳ ಮೇಲೆ ಆಳ್ವಿಕೆಯನ್ನ ನಡೆಸಿರಿ ಎಂಬುದಾಗಿ ದೇವರು ತಿಳಿಸಿದನು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆದಾಮನು ಅವಳು ಆಜ್ಞೆಯನ್ನ ಉಲ್ಲಂಘಿಸಿದ ಕಾರಣ ಪಾಪ ಪ್ರವೇಶಿಸಿತು, ಮರಣ ಪ್ರವೇಶಿಸಿತು, ಶಾಪಗ್ರಸ್ತರಾದರು ಎಂಬುದಾಗಿ ನಾವು ಗಮನಿಸುವಂತವರಾಗಿದ್ದೇವೆ. ಮತ್ತು ದೇವರಲ್ಲಿ ವಾಗ್ದಾನ ಮಾಡಿದನು. ಆ ವಾಗ್ದಾನದ ಪ್ರಕಾರ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ರಕ್ಷಕನಾಗಿ ಲೋಕ ರಕ್ಷಕನಾಗಿ ಮೆಸ್ಸಿಯನಾಗಿ ಕಾಲವು ಪರಿಪೂರ್ಣವಾದಾಗ ಈ ಲೋಕಕ್ಕೆ ನರನಾಗಿ ಆತನು ಬಂದನು. ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ಆದಾಮನ ಮೂಲಕ ಯಾವ ಭೂಮಿಯನ್ನ ಕಳಕೊಂಡನೋ, ಯಾವ ಅಧಿಕಾರವನ್ನ ಕಳೆದುಕೊಂಡನೋ, ಯಾವ ಸ್ಥಾನವನ್ನ ಕಳೆದುಕೊಂಡನೋ, ಎಲ್ಲವನ್ನೂ ಕೂಡ ಎರಡನೇ ಆದಾಮನು
ಕೊನೆಯ ಆದಾಮನಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರು ಪುನಃ ಮಾನವನಿಗೆ ಕೊಡುವಾತನಾಗಿದ್ದಾನೆ. ನನ್ನ ಧ್ಯಾನವನ್ನು ಇಲ್ಲಿಗೆ ನಿಲ್ಲಿಸಲು ಬಯಸುತ್ತೇನೆ. ಕರ್ತನ ಚಿತ್ತವಿರುವುದಾದರೆ ಮುಂದಿನ ಮಂಗಳವಾರ ಈ ಧ್ಯಾನವನ್ನ ನಾವು ಧ್ಯಾನಿಸಲು ತೊಡಗೋಣ. ಪ್ರಿಯ ದೈವಜನರಿ ಸೇಪರಿಚರ್ಯಗಳಿಗಾಗಿ ಪ್ರಾರ್ಥಿಸಿರಿ. ಈ ಕೂಟದಲ್ಲಿ ಪಾಲು ತೆಗೆದುಕೊಂಡಂತ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.